ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಮಂಡಕ್ಕಿ ಒಗ್ಗರಣೆ. ಇದಕ್ಕೆ ಸೂಸ್ಲಾ ಅಂತಲೂ ಕರೀತಾರೆ. ನಿಮಗೂ ಕೂಡ ಈ ರೆಸಿಪಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಇದು ಮಂಡಕ್ಕಿ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತೇಳಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಮಂಡಕ್ಕಿ ಒಗ್ಗರಣೆ ಅಂತೇಳಿ. ಫಸ್ಟ್ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. 2ರಿಂದ 3 ಸ್ಪೂನ್ ಸಾಕು ಎಣ್ಣೆ. ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನ ಬೇಳೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕಡಲೆಕಾಳು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಶೇಂಗಾ ಬೀಜನೂ ಕೂಡ ಸೇರಿಸ್ಕೊತೀನಿ. ಇವೆಲ್ಲವನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೀವೇನಾದರೂ ಉರಿ ಜಾಸ್ತಿ ಇಟ್ಬಿಟ್ರೆ ಬೇಗ ಒತ್ತೋಗ್ಬಿಡುತ್ತೆ ಉದ್ದಿನ ಬೇಳೆ, ಶೇಂಗಾ ಬೀಜ ಎಲ್ಲ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನು 3ರಿಂದ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಒಂದು 2-3 ಎಕ್ಸ್ಟ್ರಾ ಸೇರಿಸ್ಕೋಬೋದು. ಈ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿಯಾಗಿದ್ದರೆ ಖಾರ ತಿನ್ನಬೇಕಾದ್ರೆ ಖಾರ ಜಾಸ್ತಿ ಅನಿಸುತ್ತೆ. ಎಣ್ಣೆಲಿ ನೀಟಾಗಿ ಫ್ರೈ ಆದರೆ ಹಸಿಮೆಣ್ಸಿನ್ಕಾಯಿನ ನಾವು ತಿನ್ನಬೇಕಾದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಾನು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋ ತನಕ ನಾವು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿಲ್ಲ, ಹಸಿಯಾಗಿದೆ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ ಅಡುಗೆ. ನೀವು ಯಾವುದೇ ತರಕಾರಿ ಆಗಿರ್ಬೋದು, ಈರುಳ್ಳಿ, ಟೊಮೊಟೊ ಪ್ರತಿಯೊಂದು ನೀವು ನೀಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ನಾನು 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ.
ಇವಾಗ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಕೊನೆಯದಾಗಿ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲನೂ. ಕಾವ್ಯ ಸ್ಕೈ ರುಚಿ ಯೂಟ್ಯೂಬ್ ಚಾನಲಲ್ಲಿ ನಾನು ಇದೇ ಥರ ತುಂಬ ರೆಸಿಪೀಸ್ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ನನ್ನ ಕಂಪ್ಲೀಟ್ ಯೂಟ್ಯೂಬ್ ಚಾನಲಲ್ಲಿ ಯಾವ್ಯಾವ ಥರ ರೆಸಿಪಿ ಇದೆ ಅಂತಲೂ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆ ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ರೆಸಿಪಿನ ಮಾಡಿಬಿಟ್ಟು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡಲಿಕ್ಕೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತೀನಿ. ನೀವು ಕೊತ್ತಂಬರಿನ ಬೇಕಂದರೆ ಮಂಡಕ್ಕಿನ ಒಗ್ಗರಣೆಗೆ ಕಲಿಸ್ಬೇಕಾದ್ರೂ ಕೂಡ ನೀವು ಸೀದೆ ಹಾಕ್ಕೋಬೋದು. ಬೇಕು ಅಂದರೆ ಒಗ್ಗರಣೆಗೆ ಕೂಡ ಹಾಕ್ಕೋಬೋದು. ಅದು ನಿಮ್ಮ ಇಷ್ಟ ಯಾವ ರೀತಿ ಹಾಕ್ಕೊಳ್ಳೋದು ಅಂತೇಳಿ. ಆ್ಯಕ್ಚುಲಿ ಮಂಡಕ್ಕಿ ಒಗ್ಗರಣೆಗೆ ಸಕ್ಕ ಟೇಸ್ಟಿ ಬರೋದೆ ಕಡಲೆ ಪೌಡ್ರನ್ನ ಕೂಡ ನಾನು ಲಾಸ್ಟಿಗೆ ಸೇರಿಸ್ತೀನಿ, ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ನೀರಿಗೆ ಮಂಡಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಯಿಸ್ಕೊತಾ ಇದ್ದೀನಿ. ಮಂಡಕ್ಕಿ ಎಲ್ಲ ನೀಟಾಗಿ ಚೆನ್ನಾಗಿ ನೆನಿಬೇಕು. ಅಂದರೆ ಕಂಪ್ಲೀಟು 100% ಕೂಡ ಮಂಡಕ್ಕಿ ನೆನೆಸ್ಬೇಡಿ. ಒಂದು 80% ನೆಂದರೆ ಸಾಕು. ತುಂಬ ಮೆತ್ತಗಾದರೆ, ತುಂಬ ಸಾಫ್ಟ್ ಆದ್ರೂ ಮುದ್ದೆ ಥರ ಆಗೋಗ್ಬಿಡುತ್ತೆ. ಒಂದು 80%, ಒಂದು 80% ನೆನೆಯೋ ಹಾಗೆ ಕಲಿಸ್ಕೊಂಡ್ರೆ ಸಾಕು. ನಾವೇನು ಬಾಣಲಿಲಿ ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ, ಅದೇ ಒಗ್ಗರಣೆಗೆ ನಾನು ಇಲ್ಲಿ ಮಂಡಕ್ಕಿ ನೆನೆಸಿರೋದನ್ನು ನೀರೆಲ್ಲ ಹಿಂಡ್ಬಿಟ್ಟು ಡೈರೆಕ್ಟು ಬಾಣಲಿಗೆ ಸೇರಿಸ್ಕೊತೀನಿ. ಈ ರೀತಿ ಮಂಡಕ್ಕಿ ಎಲ್ಲ ಕೆಳಗೆ ಎಲ್ಲ ಮಾಡಿದರೆ ಪ್ರತಿಯೊಂದು ಮಂಡಕ್ಕಿ ಕೂಡ ನೆನೆಯುತ್ತೆ. ಇಲ್ಲಾಂದರೆ ಮಂಡಕ್ಕಿ ತುಂಬ ಹಗುರ ಇರುತ್ತಲ್ವ, ಅದಕ್ಕೆ ಮೇಲೆ ಬಂದುಬಿಡುತ್ತೆ. ಸೊ ಈ ಥರ ಪ್ರೆಸ್ ಮಾಡಿಬಿಟ್ಟು ನೀರಲ್ಲಿ ಈ ಥರ ಮಾಡಿದ್ರೆ ಅದು ಬೇಗ ನೆನೆಯುತ್ತೆ. ನೋಡಿ, ಇಷ್ಟು ನೆಂದರೆ ಸಾಕು. ತುಂಬ ಸಾಫ್ಟ್, ತುಂಬ ಮೆತ್ತಗಾಗೋದು ಬೇಡ, ಮುದ್ದೆ ಥರ ಆಗಿಬಿಡುತ್ತೆ. ಹೀಗಿದ್ರೆ ಸ್ವಲ್ಪ ಉದುರು ಇರುತ್ತೆ. ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಇಷ್ಟು ನೆಂದರೆ ಸಾಕು. ನಾನು ಇನ್ನೂ ಒಂದು ಸ್ವಲ್ಪ ಮಂಡಕ್ಕಿ ಕೂಡ ನೆನೆಸ್ಕೊತಾ ಇದ್ದೀನಿ. ನೀಟಾಗಿ ಜರಡಿ ಹಿಡ್ಕೋಬೇಕು. ಮಂಡಕ್ಕಿ ಎಲ್ಲ ಇದರಲ್ಲಿ ಕಸ ಕಡ್ಡಿ ಧೂಳೆ ಜಾಸ್ತಿ ಇರುತ್ತೆ. ಸೊ ನಾವೆಷ್ಟು ನೀಟಾಗಿ ಆ ಜರಡಿ ಹಿಡ್ಕೋತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಮಂಡಕ್ಕಿ ನಾವು ಸೋಸ್ಬೇಕಾದ್ರೆ.
ಈ ನೀರಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಧೂಳಿದೆ ನೋಡಿ, ಎಷ್ಟು ಮಣ್ಣಿರುತ್ತೆ ಮಂಡಕ್ಕಿಯಲ್ಲಿ ಅಂತ. ಹಿಂಗೆ ನೀರಲ್ಲೇ ಹಾಕ್ಬಿಟ್ಟು ತೋಯಿಸ್ದಾಗಲೇ ಗೊತ್ತಾಗೋದು ನೆನೆಸಿದ ತಕ್ಷಣ. ಈಗ ಮಂಡಕ್ಕಿ ನೋಡಿ ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆ, ಅದರಲ್ಲಿ ಎಷ್ಟು ಧೂಳು ಮಣ್ಣು ಇದೆ ಅಂತ ಆ ನೀರು ನೋಡಿದ ಮೇಲೆ ಗೊತ್ತಾಗುತ್ತೆ. ಈಗ ನೆನೆಸಿರೋದು ಮಂಡಕ್ಕಿನೆಲ್ಲ ಬಾಣಲಿಗೆ ಹಾಕ್ಕೊಂಡ್ಬಿಟ್ಟು ಅದು ಪಲ್ಯ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹುಳಿಗೆ ಹಿಂಡ್ಕೊಳ್ತೀನಿ. ನಿಂಬೆಹಣ್ಣು ಹಾಕಿದ್ರೇ ಟೇಸ್ಟು ಸೂಪರಾಗಿರುತ್ತೆ. ಇದಕ್ಕೆ ಮೇಯ್ನು ನಿಂಬೆಹಣ್ಣು ಮತ್ತು ಕಡಲೆ ಪುಡಿ, ಇವೆರಡೇ ಒಗ್ಗರಣೆ ಮಂಡಕ್ಕಿಗೆ ತುಂಬ ಟೇಸ್ಟ್ ಫ್ಲೇವರ್ ಕೊಡೋದು. ಅರ್ಧ ನಿಂಬೆಹಣ್ಣನ್ನು ಕಂಪ್ಲೀಟಾಗಿ ಹಿಂಡ್ಕೊಳ್ತೀನಿ. ಸ್ವಲ್ಪ ತುರಿದಿರೋದು ಕೊಬ್ಬರಿನೂ ಕೂಡ ಸೇರಿಸ್ಕೊತೀನಿ. ಕೊಬ್ಬರಿ ಆಪ್ಷನಲ್ಲು, ಕೆಲವೊಬ್ಬರಿಗೆ ಕೊಬ್ಬರಿ ಹಾಕಿದರೆ ಇಷ್ಟ ಆಗಲ್ಲ, ಸೊ ಬೇಡ ಅಂದರೂ ಹಾಕ್ಕೊಳ್ದೇ ಇದ್ರೂ ನಡೆಯುತ್ತೆ. ಬಟ್ ಕೊಬ್ಬರಿ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಾನು ಹೇಳಿದ್ನಲ್ವ ಕಡಲೆ, ಅಂದರೆ ಈಗ ರೋಸ್ಟೆಡ್ ಗ್ರಾಮ್ ದಾಲ್ ಅಂತ ಕರೀತಾರಲ್ವ, ಎಲ್ಲ ಶಾಪ್ ಅಂಗಡಿಗಳಲ್ಲೂ ಸಿಗುತ್ತೆ. ಅದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಮಿಕ್ಸಿ ಹಾಕ್ಬಿಟ್ಟು ಸ್ವಲ್ಪ ನಯಸ್ಸಾಗಿ ರುಬ್ಬಿಲ್ಲ, ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದು ಯಾವಾಗಲೂ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಕಡಲೆ ಪೌಡ್ರು. ಅದನ್ನು ಕೂಡ 1 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಸೇರಿಸ್ಕೊಂಡ್ರೆ ಕಡಲೆ ಪೌಡ್ರು ಅದು ಮಂಡಕ್ಕಿ ಒಗ್ಗರಣೆಲಿ ಹಾಕಿರೋದು ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೋಬಾರ್ದು, ಇಲ್ಲಾಂದರೆ ಎಣ್ಣೆ ಅಂಶ ಎಲ್ಲ ಹೋಗ್ಬಿಡುತ್ತೆ. ಇವಾಗ ರುಚಿ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಕೊನೆಯದಾಗಿ, ಯಾಕಂದರೆ ಮಂಡಕ್ಕಿ ಸಪ್ಪೆ ಇರುತ್ತೆ ಅಲ್ವಾ, ಸೊ ಉಪ್ಪು ಹಾಕ್ಕೋಬೇಕಾಗುತ್ತೆ ನಾವು ಲಾಸ್ಟಿಗೆ. ಇವಾಗ ಇದಕ್ಕೆ ಹಾಕಬೇಕಾಗಿರೋ ಪದಾರ್ಥಗಳೆಲ್ಲ ಹಾಕಿದೆ. ಈಗ ನಾನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇರ್ತೀನಿ. ಬಿಸಿ ಮಾಡಬೇಕಾದ್ರೆ ಪದೇ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಮಂಡಕ್ಕಿ ಎಲ್ಲ ಬಾಣಲಿಗೆ ಅಂಟ್ಕೊಂಡು ಒತ್ತೋಗ್ಬಿಡುತ್ತೆ. ಸೊ ಈ ರೀತಿ ನಿಧಾನವಾಗಿ ಕಲಿಸ್ಕೊತಾ ಇದ್ದರೆ ಸಾಕು. ಇಷ್ಟೇ ಮಂಡಕ್ಕಿ ಒಗ್ಗರಣೆ ಮಾಡೋ ರೆಸಿಪಿ. ನಿಮಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಮಾಡಿ ತಿಂದ್ಬಿಟ್ಟು ನನಗೆ ಟೇಸ್ಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಕೂಡ ತಿಳಿಸಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಟ್ಟು ಕೂಡ ತಿಳಿಸಿ. ನನ್ನ ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.